ಸಿನಿಮಾ ಬಗ್ಗೆ ಆ್ಯಕ್ಚುಲಿ ನೀವೆಲ್ಲ ಕ್ವೆಶನ್ಸ್ ಕೇಳಿದಾಗ ಆಟೋಮೆಟಿಕ್ಲಿ ಬರ್ತಾ ಇರುತ್ತೆ. ಹಾಂ, ನನ್ನ ಹೆಸರು ಗಾಂಧಿ ಎ ಬಿ ರೆಡ್ಡಿ ಅಂತ. ಸೊ ಇದು ನನ್ನ ಮೊದಲನೇ ಸಿನಿಮಾ, ರಿಟನ್, ಡೈರೆಕ್ಟೆಡ್ ಆ್ಯಂಡ್ ಆ್ಯಕ್ಟೆಡ್. ಸೊ 2 ವರ್ಷ ಇದ್ರ ಮೇಲೆ, 2 ವರ್ಷ ಆಯಿತು ಈ ಪ್ರಾಜೆಕ್ಟ್ ಇದಾಗ. ಅದಕ್ಕೆ ಒಂದು 2 ವರ್ಷ ಕನಸು ಅನ್ನೋಕ್ಕಾಗಲ್ಲ, ಯಾಕಂದರೆ ಚಿಕ್ಕ ವಯಸ್ಸಿಂದನೇ ಈ ಕನಸಿತ್ತು ಆ್ಯಕ್ಟರ್ ಆಗಬೇಕು ಅಂತ. ಸೊ ದೇವ್ರ ದಯೆಯಿಂದ ಇವತ್ತು ನಿಮ್ಮ ಮುಂದೆ ಈ ಥರ ಇದ್ದೀನಿ. ಮೂವಿ ಬಗ್ಗೆ ಮಾತಾಡಬೇಕು ಅಂದರೆ, ಟ್ರೈಲರು, ಸಾಂಗ್ಸ್ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾರಿಗೋಸ್ಕರ ಮಾಡಿದ್ದೀವಿ, ಯಾವ ಥರ ಸ್ಟೋರಿ ಮಾಡಿದ್ವಿ ಅಂತ. ಈ ಜನ್ರೇಷನ್ ನಮ್ಮ ಯಂಗ್ಸ್ಟರ್ಸ್ಗೆ ಕನೆಕ್ಟ್ ಆಗೋ ಥರ. ಹಾಗೆ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಲವ್ ಸ್ಟೋರಿ ಆಗಿರುತ್ತೆ, ಸಕ್ಸಸ್ಸೋ ಫೇಲ್ಯೂರೋ ಆಗಿರುತ್ತೆ. ಅವರೆಲ್ಲರಿಗೂ ಕನೆಕ್ಟ್ ಆಗಬೇಕು ಅನ್ನೋದನ್ನೇ ಕೋರಾಗಿ ಇಟ್ಕೊಂಡು ಮಾಡಿರೋವಂಥದ್ದು. ಸ್ಕ್ರಿಪ್ಟ್ ಬರ್ಕೋಬೇಕಾದ್ರೆ ಒಂದು ಕ್ಲಿಯರ್ ಆಗಿತ್ತು ಮೈಂಡಲ್ಲಿ. ನಾನೇನು ಹೊಸದಾಗಿ ಏನೂ ಹೇಳೋಕೆ ಹೋಗ್ತಿಲ್ಲ, ನಮ್ಮೆಲ್ಲರಿಗೂ ಕನೆಕ್ಟ್ ಆಗೋ ಥರ ಒಂದು ಸ್ಟೋರಿ, ಲವ್ ಸ್ಟೋರಿ ಕೋರಾಗಿ ಅದನ್ನ ಇಟ್ಕೊಂಡು ಅದ್ರ ಸುತ್ತ ಎಷ್ಟಾಗುತ್ತೋ ಅಷ್ಟು ಥಿಯೇಟ್ರಿಗೆ ಬಂದವ್ರಿಗೆ ನನಗದೇ ಸ್ಟಾರ್ಟಿಂಗ್ ಎಂಡಿಂಗ್ವರೆಗೂ ನಗ್ತಾ ಇರಬೇಕು. ಅವ್ರ ನಗುನೇ ನನಗೆ ಚಪ್ಪಾಳೆ, ಅವ್ರ ನಗುನೇ ನನಗೆ ಏನು ಹೇಳೋದು, ಆಶೀರ್ವಾದ, ಬ್ಲೆಸ್ಸಿಂಗ್. ಅದೇ ನನಗೆ ಬೇಕಾಗಿದ್ದು. ಅವ್ರು ನಕ್ಕಿದ್ರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್. ಅದು ಸ್ಕಿಟ್ ಮಾಡಬೇಕಾದ್ರೂ ಅದೇ, ಆಡಿಯನ್ಸ್ ನಕ್ಕಿದ್ರೆ ಇನ್ನೂ ಜೋರಾಗಿ ಪರ್ಫಾರ್ಮ್ ಮಾಡ್ತಿದ್ವಿ. ಸೊ ಎಂಟರ್ಟೈನ್ ಮಾಡಬೇಕು ಅಂತಲೇ ಮಾಡಿರೋ ಸಿನಿಮಾ ಇದು, ಅಷ್ಟೇ. ಇಲ್ಲ ಸರ್, ಒಂದು 5 ವರ್ಷ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಇಲ್ಲಿ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ದೆ. ಆ್ಯಕ್ಟಿಂಗೋಸ್ಕರ ಪುಣೆಯಲ್ಲಿ MIT ಯೂನಿವರ್ಸಿಟಿ ಇದೆ, ಅಲ್ಲಿ ವರ್ಕ್ಶಾಪ್ ಮಾಡಿದ್ದೆ. ಮತ್ತು ಅತುಲ್ ಮುಂಗಿ ಅವ್ರದ್ದೊಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ. ಹಾಗೆ ಅನೂಪ್ ಅಗಸ್ತಿ ಅವ್ರದ್ದು ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ ಇದೆ. ನನಗೆ ಅಳೋದು ಬರ್ತಿರ್ಲಿಲ್ಲ, ಕಾಮಿಡಿ ಮಾಡಿಬಿಡ್ತಿದ್ದೆ. ನನಗೆ ಅಳೋದು ಹೇಳ್ಕೊಟ್ಟಿದ್ದು ಅನೂಪ್ ಅಗಸ್ತಿ ಅವರು. ಸೈಂಟಿಫಿಕಲಿ ಗ್ಲಿಸರಿನ್ ಇಲ್ಲದೆ ಸೈಂಟಿಫಿಕಲಿ ಹೇಗೆ ಅಳೋದು ಅಂತ ಅನೂಪ್ ಅವ್ರ ಹತ್ರ ಕಲಿತೆ ಸರ್. ಹಾಂ, ಸ್ಟೋರಿ ನಂದೆ ಸರ್. ಬೇಸಿಕಲಿ ನಮ್ಮ ಸ್ಕೂಲ್ ಟೈಮ್, ಕಾಲೇಜ್ ಟೈಮಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆಗೆ ಏನಿತ್ತು, ಒಂದು ಫಸ್ಟ್ ಕೋರ್ ಐಡಿಯಾ ವಾಸ್ ಎಲ್ಲರಿಗೂ ಕನೆಕ್ಟ್ ಆಗೋ ಅಂತ ಒಂದು ಸ್ಟೋರಿ ಮಾಡೋಣ ಅಂದಾಗ ನಮ್ಮ ಸುತ್ತಮುತ್ತ ನಡೆದಿರೋ ಒಂದು ಲವ್ ಸ್ಟೋರೀಸ್ ತಗೊಂಡೆ ಇನ್ಸ್ಪೈರ್ ಆಗಿ ಬರ್ದಿರೋದು. ಸೊ ಅಷ್ಟೇ ಸರ್. ಇನ್ಸ್ಪಿರೇಷನ್ ಅಂದರೆ ನಮ್ಮ ಲೈಫ್, ರಿಯಲ್ ಲೈಫ್ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸಸ್ಸೇ ಸಿನಿಮಾ ಸರ್. ಆ್ಯಕ್ಟಿಂಗು ಡೈರೆಕ್ಷನು ಹೇಗೆ ಮ್ಯಾನೇಜ್ ಮಾಡಿದೆ, ಇಟ್ಸ್ ಸಿಂಪಲ್ ಆಗಿ ಇದಕ್ಕೆ ಆನ್ಸರ್ ಕೊಡೋಕ್ಕಾಗಲ್ಲ ಸರ್. ಯಾಕಂದರೆ ಪ್ರೀ ಪ್ರೊಡಕ್ಷನ್ನು ಒಂದು ಥರ ಎಕ್ಸ್ಪೀರಿಯನ್ಸ್ ಕೊಡ್ತು, ಶೂಟ್ ಒಂಥರ ಎಕ್ಸ್ಪೀರಿಯನ್ಸ್ ಕೊಡ್ತು, ಪೋಸ್ಟ್ ಪ್ರೊಡಕ್ಷನ್ ಅಂತೂ ದೇವ್ರು ತೋರಿಸ್ತು. ಸೊ ಅದು ಮಾಡೋಕ್ಕಾಯಿತು ಅಂದರೆ ಹಾನೆಸ್ಟ್ ಆನ್ಸರ್ ಹೇಳ್ತೀನಿ. ನನಗೆ ಮಂಜು ಸರ್ DOP ಇಲ್ಲಿದ್ದಾರೆ. ಸೊ ಫಸ್ಟ್ ಅವರೇ ನಿನ್ನ ಕೈಲಿ ಆಗುತ್ತೆ, ನೀನು ಮಾಡು, ನಾನು ಹಿಂದೆ ಇರ್ತೀನಿ, ಸಪೋರ್ಟ್ ಆಗಿರ್ತೀನಿ ಅಂತ ಒಂದು ಧೈರ್ಯ ಕೊಟ್ಟಿದ್ದಕ್ಕೆ. ನೀವು ಫ್ರೇಮ್ಸ್ ಎಲ್ಲ ನೋಡಿದ್ರಿ, ಸಾಂಗ್ ಹೇಗೆ ಬಂದಿತ್ತು. ಸೊ ಬೇಸಿಕ್ಲಿ ಅವರು ನಮ್ದು ರಿಲೇಷನ್ಶಿಪ್ ಹೇಗಿತ್ತು ಅಂದರೆ ಗಂಡ ಹೆಂಡತಿ ರಿಲೇಷನ್ಶಿಪ್ ಥರ ಇತ್ತು. ಏನಕ್ಕಂದರೆ ಎಲ್ಲೂ ಬಿಡ್ತಿರ್ಲಿಲ್ಲ. ನಾನು ಎಡಿಟ್ಗೆ ಹೋದ್ರೂ ಜೊತೆಗಿರ್ತಿದ್ರು, ಶೂಟಲ್ಲೂ ಜೊತೆಗಿರ್ತಿದ್ವಿ, ಬೆಳಗ್ಗೆಯಿಂದ ನೈಟು. ಸೊ ತುಂಬ ಸಪೋರ್ಟ್ ಸಿಕ್ತು. ಸೊ ನಮ್ಮ ಅಫೇರಿಂದನೇ ಈ ಸಿನಿಮಾ ಚೆನ್ನಾಗಿ ಬಂತು. ಅದು ಓಕೆ, ಅದನ್ನು ಹೇಳ್ತೀನಿ. ಸ್ಟಾರ್ಟಿಂಗ್ ಶೂಟಲ್ಲಿ ಹೀರೋಯಿನ್ ಜೊತೆ ರೊಮ್ಯಾನ್ಸ್, ಒಂದು ಸಾಂಗ್ ಅಲ್ಲಿ ಬೇರೆ ಥರ ಜಸ್ಟ್ ಹಿಂಗೆ ಟಚ್ ಮಾಡುವಾಗ ವಿನೋದ್ ಅವ್ರು ಇರ್ತಿದ್ರು, ಮಂಜುದರ್ ಅವರು ಲಿಟ್ರಲಿ ಹಿಂಗೆ ಟಚ್ ಮಾಡಿ ಮಲಗಿ ತೋರಿಸ್ತಿದ್ರು ನಮಗೆ. ನಮ್ಮೆಲ್ಲ ಕ್ಯಾಮರಾ ಮೇಲೆ ಹೆಂಗೆ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಲ್ಲ, ಸೊ ತೋರಿಸ್ತಿದ್ರು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಇತ್ತೀಚೆಗೆ ಬರುವಂತ ಯಾವುದೇ ಹೊಸ ನಟರಾಗಿರ್ಬೋದು, ಮಾಸು ಅನ್ನುವಂಥ ಒಂದು ಸಿನಿಮಾ ಕಡೆ ಫೋಕಸ್ ಮಾಡ್ತಾರೆ. ಸೊ ನೀವು ರೊಮ್ಯಾನ್ಸ್ ಕಡೆ ಫೋಕಸ್ ಮಾಡಿರುವಂಥದ್ದು, ಎಲ್ಲ ಒಂದು ಕಡೆ ಕೆಲವೊಂದು ಸೀನ್ಗಳು ಜಾಸ್ತಿ ಆಯಿತು ಅನ್ಸೋದಿಲ್ಲ ರೊಮ್ಯಾನ್ಸ್ ಅವರು? ನಂದು ಬರೀ ರೊಮ್ಯಾನ್ಸ್ ಇಲ್ಲ, ಕಾಮಿಡಿ, ರಾಮ್-ಕಾಮ್. ಅದು ರಾಮ್-ಕಾಮ್. ರೊಮ್ಯಾನ್ಸ್ ಜಾಸ್ತಿ ಆಗಿಲ್ವಾ ಅನ್ನೋ ಕ್ವಶನ್ಗೆ ನನ್ನ ಕೇಳಿದ್ರೆ ಸರ್, ನನಗೆ ಜಾಸ್ತಿನೇ ಅನಿಸ್ತು. ನನ್ನ ಲಿಮಿಟ್ಸ್ ದಾಟಿ ನಾನು ಮಾಡಿದ್ದೀನಿ. ನನ್ನ ಪರ್ಸ್ನಲಿ ಕೇಳಿದ್ರೆ ನನಗೇನೆ ತುಂಬ ಜಾಸ್ತಿ ಅನಿಸ್ತು. ನನ್ನ ಕೈಲಿ ಆಗದೇ ಇರೋಷ್ಟು ನಾನು ಮಾಡಿದ್ದೀನಿ. ಬಟ್ ಅದೇ ನನಗೆ ಚಾಲೆಂಜು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.